ಮುಂಜಾನೆ ಮುನ್ನೋಟದಲ್ಲಿ ಇವತ್ತು ಪಶುಸಂಗೋಪನೆ ನೋಡಿ. ರಾಜ್ಯದಲ್ಲಿ ಬರ ಮತ್ತೆ ಅತಿವೃಷ್ಟಿ ಅನಾವೃಷ್ಟಿ, ಮಳೆ ಹೆಚ್ಚಾಗಿದೆ, ಮಳೆ ಕಡಿಮೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆ ಅನ್ನೋದು ಬಹಳ ಸಂಕಷ್ಟದಲ್ಲಿದೆ. ಹೀಗಾಗಿ ಪ್ರತಿ ದಿನವೂ ಕೂಡ ನಾವು ಹೈನುಗಾರಿಕೆ ಮಾಡುವಂತ ರೈತರು ರಾಜ್ಯದಲ್ಲಿ ಸುಮಾರು 1.05 ಕೋಟಿ ಅಷ್ಟು ಹಾಲನ್ನು ಉತ್ಪಾದನೆ ಮಾಡ್ತಾರೆ. ಈ ಬರದ ಸಮಯದಲ್ಲಿ ಅವರಿಗೆ ಪ್ರೋತ್ಸಾಹಧನ ಕೊಡಬೇಕು ಅನ್ನುವಂಥ ಬೇಡಿಕೆ ಅವರದ್ದಿದೆ. ಈ ಹಿಂದೆ ಯಡಿಯೂರಪ್ಪ ಇದ್ದಾಗ 2 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಿದ್ರು. ಅದಾದ ನಂತರ ಸಿದ್ದರಾಮಯ್ಯ 4 ರೂಪಾಯಿ ಕೊಟ್ಟರು. ಅದಾದ ನಂತರ 5 ರೂಪಾಯಿ ಆಯ್ತು. ಈಗ 10 ರೂಪಾಯಿ ಕೊಡಬೇಕು ಅನ್ನುವಂಥ ಬೇಡಿಕೆ ರೈತರದ್ದಾಗಿದೆ. ರಾಜ್ಯದಲ್ಲಿ ಬರ ಮತ್ತೆ ನೆರೆ ಪರಿಸ್ಥಿತಿ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇನ್ನೂ ಕೂಡ ಬಿತ್ತನೆ ಕಾರ್ಯವೂ ಕೂಡ ಆಗಿಲ್ಲ. ಅವರ ಕೈ ಹಿಡಿತಾ ಇದ್ದದ್ದು ಹೈನುಗಾರಿಕೆ. ಹಾಲು ಕರೆದು ಹಾಲು ಮಾರಿ ಅವರ ಬದುಕು ಸಾಕ್ತಾ ಇದ್ರೆ ಅಂಥವರಿಗೆ ಪ್ರೋತ್ಸಾಹಧನ ಕೊಡಬೇಕು, ಹೈನುಗಾರಿಕೆಗೆ ಪಶುಸಂಗೋಪನೆಗೆ ಪ್ರೋತ್ಸಾಹಧನ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ. ವಿಪರ್ಯಾಸ ಅಂತ ಹೇಳಿದ್ರೆ ಪಶುಸಂಗೋಪನಾ ಸಚಿವರೂ ಇಲ್ಲ, ಕೃಷಿ ಸಚಿವರೂ ಇಲ್ಲ, ಕೆಎಂಎಫ್ ಅಧ್ಯಕ್ಷರು ಕೂಡ ರಾಜ್ಯದಲ್ಲಿ ಇಲ್ಲ. ರೈತ ಮಳೆ ಬರುತ್ತೆ ಅಂತೇಳಿ ಆಕಾಶವನ್ನ ನೋಡಿ ಕೂತಿದ್ದಾನೆ. ಹೀಗಿರುವಾಗ ಹೈನುಗಾರಿಕೆಗಾದ್ರೂ ಕೂಡ ಪ್ರೋತ್ಸಾಹ ಕೊಟ್ಟು ಪ್ರೋತ್ಸಾಹಧನವನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಅವರ ಬೇಡಿಕೆಯಾಗಿದೆ. ರೈತರ ಬದುಕು ಅಯೋಮಯವಾಗಿದೆ. ಹೈನುಗಾರಿಕೆಯನ್ನೇ ನಂಬಿ ಬದುಕುವಂತ ರೈತರ ಬದುಕು ಅಯೋಮಯವಾಗಿದೆ. ಮೇವಿನ ಬೆಲೆಯೂ ಹೆಚ್ಚಳವಾಗಿದೆ. ರೈತ ಒಂದ್ ಕಡೆಯಲ್ಲಿ ಬೆಲೆ ಏರಿಕೆಯಿಂದಾಗಿ ಕಂಗಾಲಾದ್ರೆ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರೋತ್ಸಾಹಧನ ಹೆಚ್ಚಳಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. 5 ರೂಪಾಯಿಯಿಂದ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ರೈತರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮನವಿಯನ್ನ ಪುರಸ್ಕರಿಸುವಂತ ಸಾಧ್ಯತೆಗಳು ಇದೆಯಾ ಅನ್ನೋ ಪ್ರಶ್ನೆ. 5ರಿಂದ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂತ ಬೇಡಿಕೆ ಈಗ ಇರೋದು. ಖರ್ಚು ಅಷ್ಟೇ ಇದೆ, ಯಾವುದೇ ಲಾಭ ಕೂಡ ಬರ್ತಾ ಇಲ್ಲ. ಅದ್ರ ಜೊತೆಲಿ ಮಳೆ ಕೈ ಕೊಟ್ಟಿದೆ, ಮೇವು ಕಾಸ್ಟ್ಲಿ ಆಗ್ತಾ ಇದೆ, ಮೇವು ಸಿಗ್ತಾ ಇಲ್ಲ, ಒಣ ಮೇವು ಸಿಗ್ತಾ ಇಲ್ಲ, ಹಸಿ ಮೇವು ಕಷ್ಟ ಆಗ್ತಾ ಇದೆ ಸಿಗೋದಕ್ಕೆ. ಇದೆಲ್ಲ ಕಷ್ಟಗಳ ಮಧ್ಯದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ, ಹೊಡೆತಗಳು, ಟ್ರಾನ್ಸ್ಪೋರ್ಟೇಷನ್ ಕಷ್ಟ, ಇದೆಲ್ಲ ಕಷ್ಟ. ರೈತರು ಇದರಿಂದ ಭಾರಿ ನಷ್ಟ ಅನುಭವಿಸ್ತಾ ಇದ್ದಾರೆ. ನಿರೀಕ್ಷಿತ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ. ರಾಜ್ಯದ ಅನ್ನದಾತರು ಕಂಗಾಲಾಗಿದ್ದಾರೆ. ಒಂದು ಕಡೆ ಬರದ ಪರಿಸ್ಥಿತಿ, ಮತ್ತೊಂದು ಕಡೆ ನೆರೆಯ ಪರಿಸ್ಥಿತಿ, ಎರಡೂ ಕೂಡ ರಾಜ್ಯದಲ್ಲಿ ಇದೆ. ಸರ್ಕಾರ ಇದನ್ನ ಬ್ಯಾಲೆನ್ಸ್ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಸದ್ಯಕ್ಕಿರೋದು. ರೈತರ ಪರಿಸ್ಥಿತಿ ಡೋಲಾಯಮಾನವಾದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿರೋದು, ಅದನ್ನ ಅವ್ರ ಕೈ ಹಿಡಿದು ಎತ್ತಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಹಾಗಾದ್ರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನೆರವಾಗುತ್ತೆ ಅನ್ನೋ ಪ್ರಶ್ನೆ. ಇದರ ನಡುವೆ ಈ ಹೈನುಗಾರಿಕೆ ನಡೀತಾ ಇದೆಯಲ್ಲ, ಇದು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್ಕಾರದ ಮುಂದೆ ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಏನೇನ್ ಬೇಡಿಕೆ ಇಟ್ಟಿದ್ದಾರೆ, ಯಾವ ಕಾರಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಇವತ್ತಿನ ಅಭಿಯಾನದಲ್ಲಿ ಎಳೆಯಲಾಗಿ ಹೇಳ್ತಾ ಹೋಗ್ತೀವಿ. ನೋಡ್ತಾ ಬನ್ನಿ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ. ಬರಗಾಲದ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿರುವಂತದ್ದು. ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೈನುಗಾರಿಕೆ ಮೂಲಕ ಏನು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂತ ರೈತ ವರ್ಗ ಇದೀಗ ರಾಜ್ಯ ಸರ್ಕಾರದ ಮೊರೆ ಹೋಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಹಲವೆಡೆ ಬರ, ನೆರೆ ಪರಿಸ್ಥಿತಿ. ಹೈನುಗಾರಿಕೆ ನಂಬಿದ ರೈತರಿಗೂ ಸಂಕಷ್ಟ. ಹಾಲು ಖರೀದಿ ದರ ಹೆಚ್ಚಳಕ್ಕೆ ರೈತರು ಆಗ್ರಹ. ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಪ್ರೋತ್ಸಾಹನ 10 ರೂಪಾಯಿ ಮಾಡಬೇಕು. 10 ರೂಪಾಯಿ ಮಾಡಬೇಕು. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಸದ್ಯದ ಅನ್ನದಾತರ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡವೇ ಬೇಡ. ಕೈಕೊಟ್ಟ ಮಳೆ, ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿ ಸ್ವಾಧೀನ, ಸಾಲಬಾಧೆ, ಕಳಪೆ ಗುಣಮಟ್ಟದ ಗೊಬ್ಬರ, ಹೀಗೆ ರೈತರು ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆ ಅನ್ನದಾತರ ಕುಟುಂಬವನ್ನ ರಕ್ಷಣೆ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಬಿಸಿ ಹೈನುಗಾರಿಕೆ ನಂಬಿದಂತಹ ಅನ್ನದಾತರನ್ನು ಕೂಡ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಹಾಲು ಖರೀದಿಸತಕ್ಕಂತ ನಮ್ಮ ರೈತ ಉತ್ಪಾದಕರಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಅಂದ್ರೆ ಪ್ರತಿ ಲೀಟರ್ಗೆ 20 ರೂಪಾಯಿಯನ್ನ ತಕ್ಷಣದಲ್ಲೇ ಹೆಚ್ಚಿಸಬೇಕು. ನಮ್ಮ ರೈತರನ್ನ ಉಳಿಸಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ರೈತರಿಗೆ ಹೈನುಗಾರಿಕೆಯೂ ಕೂಡ ದೊಡ್ಡ ಸವಾಲಿನ ವಿಚಾರವಾಗಿದೆ. ಹಸಿರು ಮೇವು ಮತ್ತು ಒಣಮೇವಿನ ಬೆಲೆಗಳು ಗಗನಕ್ಕೇರುತ್ತಿವೆ. ಪೌಷ್ಟಿಕಾಂಶದ ಕೊರತೆಯಿಂದ ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಕುಸಿಯುವ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿವೆ. ಕಾಲುಬಾಯಿ ರೋಗ, ಮಡಿಲುಬಾವು ಮತ್ತು ಇತರೆ ಸಾಂಕ್ರಾಮಿಕ ಕಾಯಿಲೆಗಳು ಹೈನುಗಾರರಿಗೆ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತಿವೆ. ಹೀಗಾಗಿ ಹೈನುಗಾರಿಕೆ ರಕ್ಷಣೆ ಮಾಡಬೇಕು ಅಂತ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪ್ರೋತ್ಸಾಹಧನ 5ರಿಂದ 10 ರೂಪಾಯಿ ಹೆಚ್ಚಳಕ್ಕೆ ಮನವಿ.
ಮಳೆಯ ಅಭಾವದಿಂದ ಉಂಟಾಗಿರುವಂತಹ ಬರದ ಛಾಯೆ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಒಣಮೇವು ಸಿಗದೆ ಹಸುಗಳಿಗೆ ಆಹಾರವನ್ನ ಕೊಡಲು ಕಷ್ಟ ಸಾಧ್ಯವಾಗ್ತಾ ಇದೆ. ಪಶು ಆಹಾರದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾನೆ ಇದೆ. ಹೀಗಾಗಿ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಆಗ್ರಹಿಸಿದ್ದಾರೆ. ಇನ್ನು 5 ರಿಂದ 10 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ಏನು ಬರಗಾಲ ಬಂದಿರೋದ್ರಿಂದ ಹಸುಗಳ ಮೇವುಗೂ ದುಬಾರಿ ಆಗಿದೆ, ರೇಟು ಜಾಸ್ತಿ ಆಗಿದೆ. ಇವ್ರು 5 ರೂಪಾಯಿ ಕೊಡ್ತಾರ ಪ್ರೋತ್ಸಾಹಧನ 10 ರೂಪಾಯಿ ಮಾಡಬೇಕು. ಹಾಲಿಗೇನು 35 ರೂಪಾಯಿ ಕೊಡ್ತಾವ್ರೆ 50 ರೂಪಾಯಿ ಮಾಡಬೇಕು. ಹಂಗ್ ಮಾಡಿದಾಗ ರೈತರಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಈಗೇನು ರೈತರು ಕಷ್ಟ ಬಿದ್ದ ಅವರು ಮೇವುಗಳ ಬೆಲೆ ಜಾಸ್ತಿ ಆಗಿದೆ, ಇಂಡಿ ಬೂಸದ ರೈತು ಜಾಸ್ತಿ ಆಗದೆ, ಮೇವು ಸಿಗ್ತಾ ಇಲ್ಲ, ಬರಗಾಲ ಬಂದಿದೆ. ಅದರಿಂದ 50 ರೂಪಾಯಿ ಹಾಲಿನ ರೇಟ್ ಮಾಡಬೇಕು, ಪ್ರೋತ್ಸಾಹನ 10 ರೂಪಾಯಿ ಮಾಡಬೇಕು. ಹೈನುಗಾರಿಕೆ ಮಾಡ್ತಿರೋ ಲೇಡೀಸ್ಗಳು ಅವರ ಒಂದು ಉದ್ಯೋಗ ಆಗದೆ ಅವರು ಸಂಸಾರ ನಡೆಸಿಕೊಂಡು ಅವರದೇ ಜವಾಬ್ದಾರಿಯಾಗಿಸಿದ 50 ರೂಪಾಯಿ ಮಾಡಿದ್ರೆ ಹಾಲಿಗೆ ಲೀಟರ್ಗೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಜೀವನ ನಿರ್ವಹಣೆಗೆ ಮುಖ್ಯವಾಗಿ ಹೈನುಗಾರಿಕೆನೆ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಮೇಡಮ್. ಅದರಿಂದ ಒಂದ್ ಸ್ವಲ್ಪ ಪ್ರೋತ್ಸಾಹಧನ 10 ರೂಪಾಯಿ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಎಲ್ಲಾ ರೀತಿ ಜೀವನ ಉಪಯೋಗ ಮಾಡಕ್ಕೆ, ಮಕ್ಕಳು ಫೀಸ್ಗಳು ಕಟ್ಟಕ್ಕೆ ಎಲ್ಲದ ರೀತಿಲೂ ಅನುಕೂಲ ಆಗುತ್ತೆ ಮೇಡಮ್. ಪ್ರೋತ್ಸಾಹಧನ ಹೆಚ್ಚಳಕ್ಕೆ ಪಟ್ಟು. ಇನ್ನು ಒಂದು ಪಂಚಾಯಿತಿ ಅಡಿ 8 ರಿಂದ 10 ಡೇರೆಗಳಿವೆ. ಒಂದೊಂದು ಡೇರೆಗೆ ಪ್ರತಿದಿನ ಅಂದಾಜು 1400 ರಿಂದ 2000 ಲೀಟರ್ ಹಾಲು ಮಾರಾಟ ಮಾಡಲಾಗ್ತಾ ಇದೆ. ಫ್ಯಾಟ್ ಮೇಲೆ ಹಾಲಿನ ದರ ನಿಗದಿಯಾಗ್ತಾ ಇದೆ. ಉದಾಹರಣೆಗೆ 3.5 ಪ್ಯಾಟ್ ಹಾಲಿಗೆ ಪ್ರತಿ ಲೀಟರ್ಗೆ 35 ರೂಪಾಯಿ ಇದ್ರೆ 4-5 ಅಂದಾಜು 7 ಪ್ಯಾಟ್ ಲೀಟರ್ ಹಾಲಿಗೆ 43.5 ರೂಪಾಯಿ ತನಕ ದರವಿದೆ. ಇನ್ನು ಇದಕ್ಕೆ ಸರ್ಕಾರ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ನೀಡುತ್ತಾ ಇದೆ. ಆದರೆ ಸದ್ಯದ ಬರದ ಪರಿಸ್ಥಿತಿ ಮತ್ತೆ ಇದು ಸಾಲ್ತಾ ಇಲ್ಲ ಅಂತಿದ್ದಾರೆ ರೈತರು. 10 ರೂಪಾಯಿ ಮಾಡಬೇಕು, ಮೇವು ಇಳಿಸಬೇಕು, ಎಲ್ಲ ಇದ್ ಮಾಡಿದ್ರಲ್ವೇ ನಾವು ಮುಂದುವರಿಯಬೇಕಾಗಿದೆ. ಸುಮ್ಮನೆ ನಮಗೆ ಭಾರಿ ಕಷ್ಟ ಇದೆ. ಎಲ್ಲ ರೈಟು ಕಡಿಮೆ ಮಾಡಬೇಕು. ಹುಲ್ಲೆಲ್ಲ ಹೊರಟಾಗದೆ. ಇವಾಗ ಎಲ್ಲ ಮಳೆ ಹೋಗ್ಬಿಟ್ಟು ಎಲ್ಲ ಹೋಯ್ತು, ಜೋಳ ಚೆಲ್ಲಿದ್ದು ಎಲ್ಲ ಹೊರಟಾಯ್ತು. ಏನ್ ಮಾಡಬೇಕು? ಅದಕ್ಕೆ ಹಾಲು ಹೆಚ್ಚಿಸಬೇಕು. ರೈತರ ಗೋಳು ಕೇಳೋರು ಯಾರು? ರಾಜ್ಯದಲ್ಲಿ ಕೃಷಿ ಸಚಿವರೂ ಇಲ್ಲ, ಪಶುಸಂಗೋಪನೆ ಮಂತ್ರಿಯೂ ಇಲ್ಲ, ಕೆಎಂಎಫ್ ಅಧ್ಯಕ್ಷರು ಇಲ್ಲದೆ ರೈತರ ಗೋಳನ್ನ ಕೇಳೋಕೆ ರಾಜ್ಯ ಸರ್ಕಾರದಲ್ಲಿ ಯಾರೂ ಕೂಡ ಇಲ್ಲದಂತಾಗಿದೆ. ಇನ್ನು ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದು, ನೋಡಿ 2 ವರ್ಷಗಳಿಂದ ಕೆಎಂಎಫ್ಗೆ ಅಧ್ಯಕ್ಷರಿಲ್ಲ, ಇದೆಲ್ಲ ಸರ್ಕಾರದ ಗಮನದಲ್ಲಿದೆ, ಆದಷ್ಟು ಬೇಗ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳದಾಗಿ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ದು, ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿಯೇ ಇಲ್ಲವೆಂದು ಕಿಡಿಕಾರಿದ್ದಾರೆ. ನೋಡೋಣ, 2 ವರ್ಷದಿಂದ ನೀವು ಹೇಳಿದಂಗೆ ಅಧ್ಯಕ್ಷರು ನೇಮಕ ಮಾಡ್ಲಿಕ್ಕಾಗಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಸೊ ಆದಷ್ಟು ಬೇಗ ಮಾಡ್ಬೇಕಂತ ನಮ್ದು ಕೂಡ ಒಂದ್ಸಾರಿ ಸಿಎಂ ಅವ್ರ ಗಮನಕ್ಕೆ ತಂದಿದ್ವಿ. ಇನ್ನು 2ನೇದಾಗಿ ಹಾಲಿನ ದರ ಹೆಚ್ಚಿಗೆ ಮಾಡುವ ಸರ್ಕಾರ ಚಿಂತನೆ ಮಾಡಬೇಕು. ಯಾಕಂದ್ರೆ ಅದು ಅಡಿಷನಲ್ ದುಡ್ಡು ಕೊಡಬೇಕಾಗ್ತದೆ. ಸೊ ಅದನ್ನೆಲ್ಲ ನೋಡಿ ಸರ್ಕಾರ ಸೂಕ್ತ ನಿರ್ಧಾರ ಮಾಡ್ತಾರೆ. ಅದನ್ನ ನೋಡೋಣ, ಸಿಎಂ ಅವರ ಗಮನಕ್ಕಿದ್ದೇ ಇರ್ತದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹಧನವನ್ನ ಅದನ್ನು ಕೂಡ ನಿಲ್ಲಿಸಿರುವಂತದ್ದು. ಇನ್ನು 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರ್ತೀವಿ, 5 ರೂಪಾಯಿನ ಫಸ್ಟ್ ಕೊಡ್ಲಿ. ಇನ್ನು ಮಂಡ್ಯದಲ್ಲಿ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಬೇಡಿಕೆಯನ್ನ ಇಟ್ಟಿದ್ರು. ಹೀಗಾಗಿ ಮಂಡ್ಯ ಹಾಲು ಒಕ್ಕೂಟದಿಂದ 50 ರೂಪಾಯಿ ಬಿಡುಗಡೆ ಮಾಡಿರುವುದಾಗಿ ಶಾಸಕ ರವಿ ಗಣಿಗ ಹೇಳಿದ್ದಾರೆ. 50 ರೂಪಾಯಿ ನಾವು ಆಲ್ರೆಡಿ ಬಿಡುಗಡೆ ಮಾಡಿದೀವಲ್ಲ ಎಕ್ಸ್ಟ್ರಾ. ಮಂಡ್ಯ ಹಾಲು ಒಕ್ಕೂಟದಿಂದ 50 ರೂಪಾಯಿ ಏನಿದೆ ಅದನ್ನ ಬಿಡುಗಡೆ ಮಾಡಿದೀವಿ. ಇನ್ನು ರೈತರ ಬೇಡಿಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದರೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈ ಹಿಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಪ್ರತಿ ಲೀಟರ್ ಹಾಲಿನ ಪ್ರೋತ್ಸಾಹಧನ 2 ರೂಪಾಯಿ ಮಾಡಲಾಗಿತ್ತು. ನಂತರದ ಸಿದ್ದರಾಮಯ್ಯ ಸರ್ಕಾರದಲ್ಲಿ 4 ರೂಪಾಯಿ, ಅನಂತರ 5 ರೂಪಾಯಿ ಮಾಡಲಾಗಿತ್ತು. ಹೀಗೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಿ 5-6 ವರ್ಷಗಳು ಕಳೆದು ಹೋಗಿದೆ. ಇಲ್ಲಿಯ ತನಕ ಒಂದೇ 1 ರೂಪಾಯಿ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ರೈತರು ಕನಿಷ್ಠ ಪ್ರತಿ ಲೀಟರ್ ಹಾಲು ಖರೀದಿ ದರವನ್ನ 10 ರೂಪಾಯಿ ಮಾಡುವಂತೆ ಒತ್ತಾಯಿಸಿದ್ದಾರೆ.